ಬಿಜೆಪಿ ಅಭ್ಯರ್ಥಿ ದಾಸಕರಿಯಪ್ಪ ಮನೆಗೆ ಬಿವೈ ವಿಜೇಂದ್ರ ಭೇಟಿ ಕೊಟ್ಟಿದ್ದಾರೆ. ಉಪಚುನಾವಣೆ ಸೋಲಿನ ಬೆನ್ನಲ್ಲೇ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ವಿಜೇಂದ್ರ ಜೊತೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಭೇಟಿ ಕೊಟ್ಟಿರೋದು. ಸಾಮಾನ್ಯ ಕಾರ್ಯಕರ್ತ ಇಷ್ಟೊಂದು ವೋಟ್ ಪಡೆಯುವುದು ಸುಲಭ ಅಲ್ಲ, ಆಗುವುದೆಲ್ಲ ಒಳ್ಳೆಯದಕ್ಕೆ ಆತ್ಮವಿಶ್ವಾಸ ಇಟ್ಕೊಳ್ಳಿ ಅಂತ ಹೇಳಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ವಿಜೇಂದ್ರ. ಸಮಾಧಾನ ಪಡಿಸುವ ವೇಳೆ ಭಾವುಕರಾಗಿದ್ದಾರೆ ಶ್ರೀನಿವಾಸ್ ದಾಸಕರಿಯಪ್ಪ. ಶ್ರೀನಿವಾಸ್ ಅವರ ಮನೆಯಲ್ಲಿ ದೋಸೆ ತಿಂದಿದ್ದಾರೆ ಬಿವೈ ವಿಜೇಂದ್ರ. ಸೋತಿದ್ದಾರಲ್ಲ, ಸೊ ಹಂಗಾಗಿ ಭಾವುಕರಾಗಿರ್ತಾರೆ. ಜೊತೆಗೆ ಅವರ ಆರೋಪನೂ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ನಾನು ಕೋರ್ಟ್ ಮೊರೆ ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದೆಲ್ಲದರ ಜೊತೆಗೆ ಈಗ ರಾಜ್ಯಾಧ್ಯಕ್ಷರಾಗಿ ಅವರ ಕರ್ತವ್ಯ, ಹೋಗಿ ಪರಾಭವಗೊಂಡಿರುವಂಥ ಅಭ್ಯರ್ಥಿಯನ್ನ ಮಾತನಾಡಿಸೋದು. ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಕೂತ್ಕೊಂಡು ದೋಸೆ ತಿಂದಿದ್ದಾರೆ. ಜೊತೆಗೆ ಆಗೋದಿಲ್ಲ ಒಳ್ಳೆಯದಕ್ಕೇನೆ. ಸಾಮಾನ್ಯ ಕಾರ್ಯಕರ್ತ ನಿಂತ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ವೋಟ್ ಪಡೆದು ಬರೋದು ಅಷ್ಟೊಂದು ಸುಲಭದ ವಿಚಾರವಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿದ್ದಾರೆ. ಹಲೋ